ಪಂಚಾಮೃತ ಇದ್ದಂಗಿರುವ ಪಾಯಸ ಕರೆಕ್ಟ್ ಆ ರೀತಿ ಮಾಡ್ಕೊಡ್ತೀನಿ ಬನ್ನಿ. 2 in 1 ಪಾಯಸ. 2 in 1 ಪಾಯಸ ಯಾವ್ದು ಸರ್ ಅದು? ಎರಡು ಹೊಂದ್ಕೋತಾ ಇದೆ ನೋಡಿ ಅಲ್ಲ, ಹೊಂದ್ಕೋತಾ ಇದೆ. ಪಾಯಸ ತಿಂದ ತಕ್ಷಣ ಖುಷಿ ಆಗ್ಬೇಕು, ಹೌದು. ಹಂಗಾದ್ರೆ ಊಟ ಚೆನ್ನಾಗಿರುತ್ತೆ ಅನ್ನೋದೊಂದು ಕಾನ್ಸೆಪ್ಟ್. ಹೆಂಗಿದೆ ನ್ಯಾಚುರಲ್ ಆಗಿ ಪಾಯಸ, ಸೀಮೆಅಕ್ಕಿ ಪಾಯಸ ಹೆಂಗಿದೆ ಪಂಚಾಮೃತ ಇದ್ದಂಗೆ ಸೇಬು. ನೀವು ಹೇಳ್ದಂಗೆ ಮೌತ್ ವಾಟರಿಂಗ್ ಸರ್ ಇವೆಲ್ಲ. ಈ ಟೈಮ್ ಐತಲ್ಲ, ಈ ಒಂದು ಗಳಿಗೆ ನಳಮಹಾರಾಜರು ಮತ್ತು ನಳಪಾಕ ಅಂತ ಕಾಮೆಂಟ್ ಹಾಕ್ತಿದ್ರಿ, ಮತ್ತೆ ಹಾಕ್ತೀರಿ ನೀವು 100%. ಇದು ಅಷ್ಟು ಚೆನ್ನಾಗಿ ಮಾಡಿದ್ರೆ. ಇದು ಮಾತ್ರ ಪ್ರಸಾದ ರೂಪದಲ್ಲಿ ಕೊಟ್ಟರು, ನಾವು ಊಟದ ರೂಪದಲ್ಲೇ ಸವಿಬೇಕು ಅನ್ಸುತ್ತೆ ಇದು. ಈ ಕಾರ್ಯಕ್ರಮದ ಪ್ರಾಯೋಜಕರು QOF ಸನ್ಗೋಲ್ಡ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಮಸ್ಕಾರ ವೀಕ್ಷಕ ಬಂಧುಗಳೇ, ಮೈಸೂರು ಚೇತನ್ ರಾವ್, CSR ಕ್ಯಾಟ್ರಿಂಗ್, ಈ ಮೂರು ನಮಗೆ ಬಹಳ ಪ್ರೀತಿ ಪಾತ್ರ. ಇವಾಗ ಬನ್ನಿ, ನೀವೆಲ್ಲ ಸಿಕ್ಕಾಪಟ್ಟೆ ಅವ್ರಿಗೂ ಮೆಸೇಜ್ ಹಾಕಿದ್ದೀರಿ, ನಮಗೂ ಕಾಮೆಂಟ್ಸ್ ಬಂದಿದ್ದಾವೆ. ಮದುವೆ ಮನೆಯ ಪಾಯಸ ಇನ್ನೂ ಬಂದಿಲ್ಲ, ಅದು ಯಾವ ಪಾಯಸ ಅಂತ ಅವ್ರನ್ನೇ ಕೇಳ್ಬಿಡೋಣ. ಮದುವೆ ಮನೆ ಅಡುಗೆ ಪಾಯಸ ಇಲ್ಲದಂಗೆ ಕಂಪ್ಲೀಟೇ ಆಗಲ್ಲ. ಸೊ ಅದ್ಭುತವಾಗಿ ಚಿರೋಟಿ ಪೇಣಿ ತೋರಿಸಿದ್ರು. ಇದೇ ಒಂದು ಕಿಚನ್ನು ಇವತ್ತು ಜಗತ್ ಪ್ರಸಿದ್ಧ CSR ಕ್ಯಾಟ್ರಿಂಗ್ ಕಿಚನ್ಗೆ ಹೋಗ್ಬಿಡೋಣ, ನೋಡೋಣ. ಓಕೆ ವೀಕ್ಷಕರೇ ನೋಡಿ, ನಿಮ್ಮ ಚೇತನ್ ರಾವ್ ಇದ್ದಾರೆ ಇಲ್ಲಿ. ಪಾಯಸ ಅಂತ ಕರೆದ್ಬಿಟ್ಟು ಇಲ್ಲಿ ದೊಡ್ಡ ಪಾತ್ರೆಯಲ್ಲಿ ಪಲಾವ್ ಅಲ್ಲ ಸರ್? ಸ್ನೇಹಿತರು ಪೊಲೀಸರ ಪರಿಚಯ ಅವ್ರು ಬಂದ್ಬಿಟ್ಟು ಇವತ್ತು ಇದ್ದಿದೆ, ಯಾವ್ದೋ ಮೀಟಿಂಗ್ ಸಂಬಂಧಪಟ್ಟಿದ್ದು. ಎಲ್ಲ ಹುಡುಗರು ಟ್ರೈನಿಗಳಿದ್ದಾರೆ. ಒಂದು 400 ಪ್ಯಾಕೆಟ್ ಬಾತ್ ಬೇಕು ಅಂದ್ರು. ಯಾವ ಬಾತ್ ಸರ್ ಇದು? ವೆಜ್ ಪಲಾವ್. ವೆಜ್ ಪಲಾವ್ ನಮ್ದೆ ಜನಪ್ರಿಯ ವೆಜ್ ಪಲಾವ್ ಇವತ್ತು ಪೊಲೀಸರಿಗೆ. 35 kg ಪಲಾವ್. 35 kg ಸರ್ ಇದು. ಅದಕ್ಕೆ ನೀವು ಮಾಡೋದ್ರ ಮಧ್ಯ ಕೆಲಸನೂ ಆಗ್ಬೇಕಲ್ಲ. ಹೌದೌದು. ಈಗ ಯಾವ್ದೇ ಇಲ್ಲ ಅಂದ್ರೂ ಆಗಲ್ಲ ಅನ್ನಂಗಿಲ್ಲ ಜನಗಳಿಗೆ. ಅದಕ್ ಮಧ್ಯ ಮಾಡವ ಒಂದೊಂದು ಎಂಟರ್ಟೈನ್ಮೆಂಟ್. ಅದೇ ನೀವು ಹೇಳಿದ್ ನೆನಪಿದೆ ನನಗೆ. ಚಿರೋಟಿ ಪೇಣಿ ಮಾಡಿದ್ವಿ ವೀಕ್ಷಕರೇ, ಅವತ್ತು ಹೇಳಿದ್ರು ಇವ್ರಿಗೆ ಈ ತರ ಮಾಡ್ತಿರ್ಬೇಕಾದ್ರೆ ಅಣ್ಣವ್ರ ಹಾಡುಗಳು ಹಾಕೊಂಡು ಕೇಳ್ತಾ, ಒಳ್ಳೆ ಹಾಡು ಕೇಳ್ತಾ ಹಾಗೆ ನಾವು ಏನೋ ಒಂದು ಮಾತಾಡ್ಕೊಂಡು ರೇಗಿಸ್ಕೊಂಡು ಹುಡುಗರ್ನ, ಒಂಥರ ಮಜಾ. ಸರ್, ಪಾಯಸ ಮಾಡಕ್ಕೆ ರೆಡಿ ಆಗ್ಬಿಡೋಣ. ರೆಡಿ ಆಗೋಣ, 5 ನಿಮಿಷ. ಅದನ್ನು ಒಂದು ಪಾಯಸ, ಸಿಂಪಲ್ ಪಾಯಸನೇ ಆದ್ರೂ ಅದು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಅದಕ್ಕೂ ರುಚಿಯಾಗಿ ವಿಟಮಿನ್ ಎ ಮಿಕ್ಸ್ ಮಾಡ್ಕೊಂಡು ತಿನ್ನೋಣ ಅಂತ ಒಂದು ಹೊಸದು. ವಿಟಮಿನ್ ಎ ಏನು ಅನ್ನೋದು ಹೇಳ್ತೀನಿ, ಹೇಳಿ ಸರ್. ಪ್ರತಿಯೊಂದು ಎಪಿಸೋಡ್ ಒಂದು ಸೀಕ್ರೆಟ್ ಇದ್ದೇ ಇರ್ತದೆ. ಹಂಗ್ ಮಾಡ್ಕೊಂಡು ತಿನ್ನೋಣ. 2 in 1 ಪಾಯಸ. 2 in 1 ಪಾಯಸ ಯಾವ್ದು ಸರ್ ಅದು? ಸೀಮೆಅಕ್ಕಿ ಶಾವಿಗೆ ಎರಡು ಮಿಕ್ಸ್ ಮಾಡಿ ಯಾವ ರೀತಿ ನಮ್ಮ ಕೇಟರಿಂಗ್ ಅಲ್ಲಿ ಮದುವೆ ಮನೇಲಿ ಮಾಡ್ತೀವಿ ಅನ್ನೋದು ಡಿಫ್ರೆಂಟ್ ಆಗಿ ಇರ್ಲಿ ಅನ್ನೋದಕ್ಕೋಸ್ಕರ ನಿಮ್ಗೊಂದು ಪಾಯಸ ಮಾಡಿ ತೋರಿಸಿ. ಸೊ ನೀವು ಹೇಳಿದ ಪ್ರಕಾರ ವಿಟಮಿನ್ ಎ ಭರಿತ ಒಂದು ಪಾಯಸ. ನೋಡೋಣ ಸರ್ ಇಂಗ್ರೀಡಿಯೆಂಟ್ಸ್. ಹೇಳಿ ಸರ್ ಇಂಗ್ರೀಡಿಯೆಂಟ್ಸ್. ವಿಟಮಿನ್ ಎ ಅಂದ್ರೆ ಸೇಬು ಅಂತ ನೋಡಿ. ಇದ್ರಲ್ಲಿ ಒಂದು ಒಳ್ಳೆ ವಸ್ತನ ಪಂಚಾಮೃತ ಇದ್ದಂಗಿರುವ ಪಾಯಸ. ಕರೆಕ್ಟ್, ಆ ರೀತಿ ಮಾಡ್ಕೊಡ್ತೀನಿ ಬನ್ನಿ. ಇದು ಸೀಮೆಅಕ್ಕಿ. ಇಲ್ಲಿ ಅಂಗಡಿಲಿ ಸಿಗೋ ಮಾಮೂಲಿ ದಪ್ಪ ಇರುತ್ತೆ, ಅದನ್ನ ಬಳಸಬಾರ್ದು. ಇದು ವರಮಹಾಲಕ್ಷ್ಮಿ ಅಂತ ಬರುತ್ತೆ ಸೀಮೆಅಕ್ಕಿ. ನೈಲಾನ್ ಅಂತ ಕರೀತಾರೆ ಇದಕ್ಕೆ. ನೈಲಾನ್ ಅಕ್ಕಿ ತರಬೇಕು, ಅವಾಗ ಪಾಯಸ ಒಡೆಯಲ್ಲ, ಅಂಟು ಬರಲ್ಲ. ಇದು ಭಾಗ್ಯಲಕ್ಷ್ಮಿ ಅಂತೆಲ್ಲ ಸುಮಾರು ಬ್ರ್ಯಾಂಡ್ಗಳಿದೆ. ಭಾಗ್ಯಲಕ್ಷ್ಮಿ ಸಿಗುತ್ತಲ್ಲ. ದರ್ಶನ್ ಅಂತ, ಮೇನ್ ದರ್ಶನ್ ಇನ್ನೂ ಸೂಪರ್. ದರ್ಶನ್ ಅಂತ ಚೆನ್ನಾಗಿರುತ್ತೆ. ಇದು ಆಮೇಲೆ MTR ರೋಸ್ಟೆಡ್ ಶಾವಿಗೆ. ಇದು ಅಲ್ಲೇ ರೋಸ್ಟ್ ಆಗಿ ಬಂದಿರುತ್ತೆ. ಕರೆಕ್ಟ್. ಆಮೇಲೆ ಲವಂಗ, ನಂದಿನಿ ತುಪ್ಪ, ಗೋಡಂಬಿ ದ್ರಾಕ್ಷಿ, ಏಲಕ್ಕಿ ಪೌಡ್ರು, ಸ್ವಲ್ಪ ಸಕ್ಕರೆ, ನಂದಿನಿ ಹಾಲು ಯಾವ್ದು ಇಟ್ಕೊಳ್ಳೋ ಸರ್? ನಂದಿನಿ ಟೋನ್ ಮಿಲ್ಕ್. ಏನಕ್ಕೆ ಎಣ್ಣೆ ಬಳಸೋ, ಯಾರು ಪಾಯಸಕ್ಕೆ ಎಣ್ಣೆ ಬಳಸಲ್ಲ. ಸೀಮೆ ಅಕ್ಕಿ ಇದ್ದಾಗ ಎಣ್ಣೆ ಏನಕ್ಕೆ ಬಳಸ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಯಾಕೆ ಅಂದ್ರೆ ಮಾಡ್ತಾ ನಿಮಗೆ ಗೊತ್ತಾಗ್ತದೆ ಏನಕ್ಕೆ ಅಂತ ಹೇಳ್ತಾ ಹೋಗ್ತೀನಿ ನಿಮಗೆ. ಅದು ಕೂಡ ನಾವು ಸನ್ಗೋಲ್ಡ್ ಸರ್ಕಾರದ್ದು. ಹೌದು. ಓಕೆ ನೋಡಿ, ಇದು ಸೀಮೆ ಅಕ್ಕಿ ಫಸ್ಟ್ ಒಂದು 20 ನಿಮಿಷ ನೆನ್ಸ್ಕೊಂಡ್ಬಿಡ್ಬೇಕು. ಫಸ್ಟ್ ಮಾಡೋಕ್ ಮುಂಚೆ ನೆನ್ಸ್ಕೊಂಡ್ಬಿಡ್ಬೇಕು. ಎರಡು ಮನೆ ಪ್ರಮಾಣಕ್ಕೆ ಒಂದೊಂದು ಚಿಕ್ಕ ಲೋಟ ಅಷ್ಟು. ಯಾಕಂದ್ರೆ ಮನೇಲಿ ಒಂದು 8-10 ಜನ ಇರ್ತೀವಲ್ವಾ, ಅವ್ರಿಗಾಗಲಿ ಅನ್ನಷ್ಟಕ್ಕೋಸ್ಕರ ಪಾಯಸ. ಇದೊಂದು 1/4 ಗಂಟೆ ನೆನಿಲಿ. ಇದೆಷ್ಟು ಸರ್ ಕ್ವಾಂಟಿಟಿ ಇವಾಗ ಸೀಮೆಅಕ್ಕಿ? ಎರಡು ಒಂದು 55 ಗ್ರಾಮು ಮನೆ ಮಟ್ಟಿಗೆ ಅಷ್ಟೇ. ಮನೆ ಮಟ್ಟಿಗೆ ಮಾಡ್ತಾ ಅಳತೆ ಹೇಳ್ಬಿಡೋಣ ಸರ್. ಅರ್ಧ ಗಂಟೆ ಆಯ್ತು ಎಲ್ಲ ಊದ್ಕೊಂಡೆ ನೋಡಿ ಎಷ್ಟು ಓದಿದೆ.
ಇದೊಂದು 2 ಸಲ ತೊಳೆದು ನೋಡಿ, ಎಷ್ಟು ಕಮ್ಮಿ ಇತ್ತು, ಈಗ ಎಷ್ಟಾಗಿದೆ ನೋಡಿ. ಹೌದು ಹೌದು ನೋಡಿ ಎಷ್ಟಾಗಿದೆ ಈಗ. ಹೌದು. ಈಗ ಒಂದು 2 ಸಲ ಹಿಂಗೆ ತೊಳ್ಕೊಬೇಕು. ಯಾಕಂದ್ರೆ ಸೀಮೆ ಅಕ್ಕಿಲಿ ಸ್ವಲ್ಪ ಅಂಟಿನಂಶ ಜಾಸ್ತಿ ಇರುತ್ತೆ. ನೀವು ಸರಿಯಾಗಿ ತೊಳ್ಕೊಂಡು ಇದು ಮಾಡಲಿಲ್ಲ ಅಂದರೆ ಹಾಲು ಹೊಡೆದಾಗ ಚಾನ್ಸಸ್ಗಳಿರ್ತವೆ. ನೋಡಿ ಹಿಂಗೆ ತೊಳ್ಕೊಂಡು ಸಾಕು. ಈಗ ಇದನ್ನ ನೀರಿಟ್ಕೊಂಡು ಸ್ವಲ್ಪ ಬೇಯಿಸಿ ಸ್ವಲ್ಪ ಬಸಿಬೇಕು. ಅದೇನಕ್ಕೆ ಏನನ್ನು ತೋರಿಸ್ಬಿಡ್ತೀನಿ. ಓಕೆ. ಈಗ ಶುರು ಮಾಡ. ಸ್ವಲ್ಪ ನೀರು ಹಾಕೋಣ. ಸ್ವಲ್ಪ ನೀರು ಅದೇ ನೀರು ಈಗ ಬಂತು. ಸೀಮೆ ಅಕ್ಕಿ ಹಾಕಿ ಈಗ ಹಂಗಾದಾಗ ಏನಕ್ಕೆ ಎಣ್ಣೆ ಅಂತಂದ್ರೆ ಇದು ಸ್ವಲ್ಪ ಅಂಟಿನಂಶ ಇರುತ್ತೆ. ಆ ಅಂಟಿನಂಶನ ತುಪ್ಪ ಹಾಕಿದಾಗ ಈ ನೀರು ಚೆಲ್ಲಬೇಕು. ತುಪ್ಪ ಹಾಕಿದಾಗ ತುಪ್ಪನ ಯಾಕೆ ಚೆಲ್ಲೋದು ಒಟ್ಟೋರಿರುತ್ತೆ. ಹೌದು. ಅದಕ್ಕೆ ಒಂಚೂರು ಎಣ್ಣೆ ಮಣಿಯಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ಶೈನಿಂಗ್ ಇರುತ್ತೆ ಮಣಿ. ಅದು ಶೈನಿಂಗ್ ಬರೋಕ್ಕೋಸ್ಕರ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀವಿ. ಎಣ್ಣೆ ಹಾಕೋದು. ಓಕೆ. ನಮ್ಮ ಕೇಟ್ರಿಂಗ್ ಅಲ್ಲಿ ಸಾಮಾನ್ಯವಾಗಿ ಯಾಕಂದ್ರೆ ನೀಟಾಗಿ ಶೈನಿಂಗ್ ಆಗಿರ್ಬೇಕಲ್ಲ ಸರ್. ಪಾಯಸ ಅನ್ನೋದು ಏನು ಅನ್ಕೊಂಡಿದ್ರೆ ಗೊತ್ತಲ್ಲ ಕೆಲವು ಜನ. ಫಸ್ಟು ಪಾಯಸನ ನೆಕ್ದಾಗ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್. ಊಟದಲ್ಲಿ ಪಾಯಸ ತಿಂದ ತಕ್ಷಣ ಖುಷಿ ಆಗ್ಬೇಕು. ಊಟ ಚೆನ್ನಾಗಿರುತ್ತೆ ಅನ್ನೋದೊಂದು ಕಾನ್ಸೆಪ್ಟ್. ಏನಾಗುತ್ತೆ ಅವಾಗ ಅರ್ಧ ಬೆಂತಿನಾಗ ಜಿಡ್ನಾಂಶದ ಜೊತೆಗೆ ಅಂಟಿನಂಶನೂ ಒಟ್ಟಾಗುತ್ತೆ. ಹಾಲು ಹೊಡೆದೋಗಲ್ಲ. ಆ ಉದ್ದೇಶಕ್ಕೋಸ್ಕರ. ಕರೆಕ್ಟ್. ಈ ಥರ ಎಷ್ಟೊತ್ತು ಮಾಡ್ಬೇಕು ಸರ್? ಒಂದು 2 ನಿಮಿಷ ಬೇಲಿ. ಯಾಕಂದ್ರೆ ನೆನ್ಸಿರೋದ್ರಿಂದ ಜಾಸ್ತಿ ಹೊತ್ತಿಲ್ಲ. ಯಾಕಂದ್ರೆ ಇನ್ನೂ ಶಾವಿಗೆ ಹಾಕೋದ್ರಿಂದ ನೋಡಿ ಅಂಟಿನಂಶ ಎಲ್ಲ ಜಿಡ್ಡು ಎಲ್ಲ ಒಟ್ಟಾಗುತ್ತೆ. ಈಗ ಜಿಡ್ಡು ಕಾಣ್ತದೆ ಎಲ್ಲ ಒಟ್ಟಾಗುತ್ತೆ ನೋಡಿ. ಆ ಜಿಡ್ಡು ಒಂಚೂರು ಇರ್ಲಿಕ್ಕೆ ಏನು ತೊಂದರೆ ಇಲ್ಲ. ಓಕೆ. ಈಗ 1/2 ಲೀಟ್ರ್ ಹಾಲು ಕಾಂತಾ ಮಣಿ ಪರ್ಫೆಕ್ಟಾಗಿ ನೋಡಿ. 1/2 ಲೀಟ್ರ್ ಹಾಲು. ಅದ್ರ ಜೊತೆಗೆ ಸ್ವಲ್ಪ ನೀರು ಸ್ವಲ್ಪ ಹಾಕ್ಕೊಳ್ಳಿ. ಫುಲ್ ಹಾಲಲ್ಲೇ ಮಾಡ್ಬೋದು. ಒಂಚೂರು ನೀರು ಹಾಕ್ಕೊಳ್ಳಿ. ತುಂಬ ಹಾಲು ಹಾಕಿರೋ ಒಂಚೂರು ಇದ್ರ ಥರ ಇರೋಲ್ಲ. ಕುದಿ ಬಂದ ತಕ್ಷಣ ಫ್ಲೇವರ್ ಗಮ್ಮಂತ ಇರುತ್ತೆ. 4 ಲವಂಗ. 4 ಲವಂಗ. 4 ಲವಂಗ. ಕುದಿ ಬಂದ ತಕ್ಷಣ ಶಾವಿಗೆ ಹಾಕ್ಬೇಕು. ಕುದಿಯೋಕೆ ಮುಂಚೆ ಶಾವಿಗೆ ಹಾಕ್ಬಿಟ್ರೆ ಗಂಟಾಗ್ಬಿಡುತ್ತೆ ಶಾವಿಗೆ. ಓಕೆ. ಈಗ ಶಾವಿಗೆ ನೆಕ್ಸ್ಟ್ ಇಮಿಡಿಯೇಟ್ಲಿ ಅಲ್ಲ? ಏನು ಸರ್ ಮಾಮೂಲಿ ಪಾಯಸ ಶಾವಿಗೆ ಪಾಯಸ ಬೇರೆ ಮಾಡಿ ಅಂತಾರೆ ಒಂದೊಂದ್ಸಲ. ನಾನು ಡಬ್ಬ ಟೊಯ್ನಲ್ಲಿ ಮಾಡಿಕೊಡ್ತೀನಿ. ಜೊತೆಗೆ ಆಪಲೆಲ್ಲ ಹಾಕಿ ಮಾಡಿದಾಗ ನೀವು ತಿಂತಿರಲ್ಲ, ಪಂಚಾಮೃತ ಇದ್ದಂಗೆ ಇರುತ್ತೆ ಅಲ್ಲ, ಹಾಗೆ ಮಾಡು. ಓಕೆ. ಈಗ ಕುದೀತಾ ಬಂತು. ಈಗ ರೋಸ್ ಹಾಕೋದು ಹೀಗೆ ಹಾಕ್ತೀನಿ. ಕುದೀತಾ ಇದ್ದಾಗ ಸಣ್ಣ ಪ್ರಮಾಣದಲ್ಲಿ ಬೇಗ ಬಿಡಬೇಕು. ಅದೇ 2 ಹೆಂಗೆ ಹೊಂದ್ಕೋತಾ ಇದೆ ನೋಡಿ. ಹೌದಾ? ಅಲ್ಲ, 2 ಹೆಂಗೆ ಹೊಂದ್ಕೋತಾ ಇದೆ. ಆ ಮಣಿ ಕಾಣ್ತಾ ಕೆಲವೆಲ್ಲ ಕದ್ರೋಗ್ಬಿಡುತ್ತೆ ಮಣಿ. ಏನು ಒಳ್ಳೆ ಅಂಟು ಸೀಮೆ ಅಕ್ಕಿ ಪಾಯಸ ಮಾಡೋಕ್ಕೆ ಕೆಲವರು ಬೇಕಾದ್ರೆ ನೋಡಿ ಖಂಡಿತ ಕಮೆಂಟಲ್ಲಿ ಹೇಳ್ತಾರೆ, ಹೌದು ನಾವು ಸೀಮೆ ಅಕ್ಕಿ ಪಾಯಸ ಮಾಡಿದಾಗೆಲ್ಲ ತುಂಬ ಅಂಟು ಬರೋದು, ಮಾಡೋಕ್ಕೆ ಬೇಜಾರು ನಮಗೆ ಅಂತೆಲ್ಲ ಗ್ಯಾರಂಟಿ ಹಾಕ್ತಾರೆ ಅಲ್ಲ. ಯಾಕಂದ್ರೆ ಈ ರೀತಿ ಸೀಮೆ ಅಕ್ಕಿನ ಫಸ್ಟ್ ಮಾಡ್ಕೋಬೇಕು, ಅಂಟು ತೆಗೆದು ಬಿಡ್ಬೇಕು. ಅವಾಗ ಚೆನ್ನಾಗಿರುತ್ತೆ. ಯಾಕಂದ್ರೆ ನೈಲಾನ್ ಅಂಶ ಅಂತೆಲ್ಲ ಇದ್ದಾಗ ಹಾಲು ಹೊಡೆಯೋ ಚಾನ್ಸಸ್ಗಳು ಇರ್ತವೆ. ಕರೆಕ್ಟ್. ಅಂದರೆ ನಾವು ಅಷ್ಟೇ ಒಂದೊಂದ್ಸಲ ಕೆಲವರು ನಾನು ನೋಡಿದ್ದೀನಿ ಕೆಲವು ಕಡೆ ಅರ್ಜೆನ್ಸಿಲಿ 2-3 ಸಲ ಸರಿಯಾಗಿ ತೊಳಿದೆ ಮಾಡಿಬಿಟ್ಟಾಗಲ್ಲ 60-70 ಲೀಟ್ರ್ ಹಾಲು ಹೊಡೆದೋಗುತ್ತೆ ಒಂದೊಂದ್ಸಲ. ನೋಡೋಕೆ ಚಿಕ್ಕ ಕೆಲಸ ಕರೆಕ್ಟಾಗಿ ಮಾಡ್ತಾ ಇಲ್ಲಂದ್ರೆ ಆ ಬುಡ ಹಿಡಿದ್ಬಿಡುತ್ತೆ, ಕೆದಕ್ಬೇಕು. ಯಾವ್ಯಾವ ಥರ ನೋಡಿ. ಕರೆಕ್ಟ್. ಅದಕ್ಕೆ ಹೇಳೋದು ಎಲ್ಲನೂ ದೇವರು ಸುಲಭ ಮಾಡಿಕೊಟ್ಟಿಲ್ಲ. ಅದೇ ಒಳ್ಳೆ ಮಳೆ ಪೇಡ ಬಂದಂಗೆ ಕೋವ ಬಂದಂಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಹಂತದಲ್ಲಿ ಸಕ್ಕರೆ ಹಾಕ್ಬೇಕು. ಬೆಂದು ಆದ್ಮೇಲೆ ಸಕ್ಕರೆ ಹಾಕಿದ ತಕ್ಷಣ ನೋಡಿ ಸ್ವಲ್ಪ ಸಕ್ಕರೆ ಹಾಕೊಂಡು ಎಷ್ಟು ಇದೆ ಸರ್ ರುಚಿಗೆ ತಕ್ಷಣ ಅಷ್ಟು ಒಂದು ಈಗ ನಾವು 55 ಗ್ರಾಮ್ ಬಳಸಿರೋದಲ್ವಾ, ಹೆಚ್ಚು ಕಮ್ಮಿ ನಮಗೆ 55 ಅಂದ್ರೆ ಅದೊಂದು 100 ಗ್ರಾಮ್ 125 ಗ್ರಾಮ್ ಸಕ್ಕರೆ ಬೇಕಾದಷ್ಟು. ಸಕ್ಕರೆ ಹಾಕಿದ ತಕ್ಷಣ ಕರಗಬೇಕು. ಹಿಂಗೆ ಕರಗಿದ ತಕ್ಷಣ ತಿರ್ಗಾ ಡೀಲ್ ಆಗುತ್ತೆ. ಏನಪ್ಪ ಗಟ್ಟಿ ಇತ್ತು ಏನು ತೆಳಗಾಗೈತೆ ಅನ್ನೋ ಹೆದರಿಕೆ ಏನಿಲ್ಲ, ಮನಸ್ಸಿಗೆ ಸರಿ ಹೋಗುತ್ತೆ. ಸಕ್ಕರೆ ಹಾಕಿದ ತಕ್ಷಣ ಒಲೆ ಆಫ್ ಮಾಡ್ಬಿಡ್ಬೇಕು, ಕುದಿಸ್ಬಾರ್ದು, ಹಾಲು ಹೊಡೆದೋಗ್ಬಿಡುತ್ತೆ ಒಂದೊಂದ್ಸಲ. ಇಳಿದ ತಕ್ಷಣ ಇದಕ್ಕೊಂದು ತುಪ್ಪದ ಒಗ್ಗರಣೆ. ಒಗ್ಗರಣೆ, ತುಪ್ಪದ ಒಗ್ಗರಣೆ.
ತುಪ್ಪ ಕಾದ ತಕ್ಷಣ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಒಂದು 10 ಗೋಡಂಬಿ 10 ದ್ರಾಕ್ಷಿ ಇಲ್ಲ ಜಾಸ್ತಿ ಇದೆ ಇಷ್ಟೇನಾ ಎಸ್ ಈಗ ಇದು ಹಿಂಗೆ ಇಟ್ಕೋಬೇಕು ಏಲಕ್ಕಿ ಪೌಡರ್ ನೋಡಿ ಏಲಕ್ಕಿ ಪೌಡರ್ ಹಾಕಿ ಒಂದು ಅರ್ಧ ಚಮಚ ಅದ್ರ ಮೇಲೆ ತುಪ್ಪ ಸುರಿಬೇಕು ಇದಾದ ತಕ್ಷಣ ಆಫ್ ಮಾಡ್ಬಿಟ್ಟು ಸೇಬು ತೊಳೆದಿಟ್ಕೊಂಡಿರೋ ಸೇಬು ಅರ್ಧ ಸೇಬು ಬೀಜನ ತೆಗೆದಾಕ್ಬಿಡಿ ಅದು ಸೇಬನ್ನ ನೀಟಾಗಿ ನೋಡಿ ಸರ್ ಪಂಚಾಮೃತ ಕಂಡಂಗೆ ಕಾಣ್ತಾರಲ್ಲ ಅಲ್ಲ ಸರ್ ಪಂಚಾಮೃತ ಸೇಮ್ ನೋಡಿ ಸರ್ ನೋಡಿ ಹೆಂಗಿದೆ ನ್ಯಾಚುರಲ್ ಆಗಿ ಪಾಯಸ ಸೀಮೆಅಕ್ಕಿ ಪಾಯಸ ರಸಭೂತವಾಗಿದೆ. ನಾನು ಇದನ್ನ ನಾನು ಟೇಸ್ಟ್ ಮಾಡಿದ್ದಿಲ್ಲ, ಎಲ್ಲೂ ಕೊಟ್ಟಿದ್ದಿಲ್ಲ, ಯಾವ ಇದಕ್ಕೆ ಮದುವೆಗೆ ಹೋದಾರು ಸಿಕ್ಕಿದ್ದಿಲ್ಲ. ಇದು ನೋಡಿ ಹೆಂಗಿರುತ್ತೆ, ಇದು ಫಸ್ಟ್ ಟೈಮ್. ಮಳೆ ಬರ್ತಾ ಇದೆ ವೀಕ್ಷಕರೇ, ಜೋರಾದ ಮಳೆ ನೋಡಿ. 2 ನಿಮಿಷ ಆಯ್ತು, ಎಷ್ಟು ಚೆನ್ನಾಗಿ ಫ್ರೆಂಡ್ಸ್. ಎಲ್ಲ ಕಲರು ಹಾಕೋವ ಈಕೋವ ಬಾದಾಮ್ ಪೌಡ್ರು ಏನೇನೋ ಮಿಕ್ಸ್ ಮಾಡ್ತಾರೆ. ಕರೆಕ್ಟ್ ನೋಡಿ ಅಲ್ಲೇ ಹೆಂಗಿದೆ, ಪಂಚಾಮೃತ ಇದಂಗೆ ಸೇಬು. ನೀವು ಹೇಳ್ದಂಗೆ ಮೌತ್ ವಾಟರಿಂಗ್ ಸರ್ ಇವೆಲ್ಲ. ಈ ಟೈಮ್ ಐತಲ್ಲ, ಈ ಒಂದು ಗಳಿಗೆ ಅಡಿಗೆ ಮಾಡ್ಬೇಕಾದ್ರೆ ನೋಡಿ, ಮನೆಯವರಿಗೆ ಸಿಂಪಲ್ ಆಗಿ ನಮ್ಮ ಮದುವೆ ಮನೆ ಕೈಲಿ 2 in 1 ಆಪಲ್ ಪಾಯಸ ನೋಡಿ ಸರ್, ಅದ್ಭುತವಾಗಿ ಸೂಪರ್. ನನಗೆ ಖುಷಿ ಆಗ್ತಾ ಇದೆ ಅಲ್ಲ ಸರ್, ಕಾಯ್ತಾ ಇದ್ದೀನಿ. ಇದು ನಾನು ಯಾವತ್ತೂ ಟೇಸ್ಟ್ ಮಾಡಿದ್ದಿಲ್ಲ, ಪಕ್ಷ ವಿತ್ ಆಪಲ್, ಆಮೇಲೆ ನೈಲಾನ್ ಅಕ್ಕಿ ಸರ್. ಓಹೋ ನೋಡಿ, ಪ್ರಸಾದ ಥರನೇ ಕೊಟ್ಟಿದ್ದೀನಿ, ಅದಕ್ಕೆ ಪ್ರಸಾದ ಥರನೇ ಸ್ವೀಕರಿಸ್ತಾ ಇದ್ದೀನಿ. ಬಿಸಿ ಬಿಸಿ ಪಾಯಸ ನೋಡಿ, ಅದು ಆಪಲ್ಲು, ಅದು ರೋಸ್ಟೆಡ್ ಸಾವಿಗೆ, ಆಮೇಲೆ ಗೋಡಂಬಿ, ನೈಲಾನ್ ಅಕ್ಕಿ, ಒಂದೊಂದಾಗಿ ಎಲ್ಲವೂ ಹದವಾಗಿದೆ. ಪರಿಮಳ ಬರ್ತಾ ಇದೆ, ಬಿಸಿ ಬಿಸಿ ಇದೆ. ಉಪ್ಪು ಅನ್ನೋಕ್ಕೆ ಟೈಮ್ ವೇಸ್ಟ್ ಆಗ್ತಾ ಇದೆ. ಸಕ್ಕರೆನೂ ಹದವಾಗಿದೆ. ನಿಮಗೆ ನಳಪಾಕ, ಬಿಸಿ ಪಂಚಾಮೃತ ಇದೆ. ಬಿಸಿ ಪಂಚಾಮೃತ ಒಂದೇ ಅಲ್ಲ, ಈ ಆಪಲ್ಲು ಆಮೇಲೆ ನೈಲಾನ್ ಅಕ್ಕಿ ಒಟ್ಟಿಗೆ ರೋಸ್ಟೆಡ್ ಶಾವಿಗೆ, ಒಂದರಿಂದ ಒಂದು ಅದ್ಭುತ ಹದವಾಗಿ ಆ ರುಚಿ. ನಳಮಹಾರಾಜರು ಮತ್ತು ನಳಪಾಕ ಅಂತ ಕಾಮೆಂಟ್ ಹಾಕ್ತಿದ್ರಿ, ಮತ್ತೆ ಹಾಕ್ತೀರಿ ನೀವು. 100% ಇದು ಅಷ್ಟು ಚೆನ್ನಾಗಿ ಮಾಡಿದರೆ. ಇದು ಮಾತ್ರ ಪ್ರಸಾದ ರೂಪದಲ್ಲಿ ಕೊಟ್ಟರು, ನಾವು ಊಟದ ರೂಪದಲ್ಲೇ ಸವಿಬೇಕು ಅನ್ಸುತ್ತೆ. ಇದು ತುಂಬಾ ಚೆನ್ನಾಗಿದೆ. ನನಗೆ ಖುಷಿ ಆಗುತ್ತೆ. ಕೆಲವೊಂದೊಂದ್ಸಲ ಎತ್ತೋರ್ ಹೆಗಣ ಮುದ್ದು ಅಂದಂಗೆ ಕೆಲವು ನಮ್ಮ ಪದಾರ್ಥಗಳು ತುಂಬಾ ಚೆನ್ನಾಗಿ ಬಂತು ಅಂದ್ರೆ ನಮ್ಗೊಂದು ತುಂಬಾ ಖುಷಿ ಆಗ್ತದೆ. ಇವತ್ತು ನಮಗೆ ಮೆಮೊರೇಬಲ್. ಎಂತ ಅದ್ಭುತವಾದ 2 in 1 ಪಾಯಸ. ಸರ್ ಧನ್ಯವಾದ. ಸೊ ಮುಂದಿನ ಎಪಿಸೋಡಲ್ಲಿ ಇನ್ನೂ ಅದ್ಭುತವಾಗಿ ಮದುವೆ ಮನೆದು ಮತ್ತೆ ಬರ್ತೀವಿ, ಮತ್ತೆ ತೋರಿಸ್ತೀವಿ. ಇವೆಲ್ಲ ಒಂದು ರೆಕಾರ್ಡ್ ಆಗ್ಬಿಡ್ಲಿ ಸೋಷಿಯಲ್ ಮೀಡಿಯಾದಲ್ಲಿ. ಮತ್ತೆ ಸಿಗಲ್ಲ, ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ ಸರ್. ಕನ್ನಡವನ್ನು ಬಳಸಿ, ಕನ್ನಡ ಮಾತಾಡೋದು ಸ್ಪಷ್ಟವಾಗಿದೆ ನಮ್ಮ ಭಾಷೆ. ನಮ್ಮ ಭಾಷೆಯಲ್ಲಿ ಟರ್ನ್ ನಾಲ್ಗೆ ಅದ್ಭುತ. ಕನ್ನಡ ಕಲಿಸ್ಬೇಕು ಅಂತಿದ್ರೆ ನಾವು ಮೊದಲು ಕನ್ನಡದಲ್ಲಿ ಮಾತಾಡ್ಬೇಕು ಅವರೊಟ್ಟಿಗೆ ಅಂತ ಹೇಳ್ತಾ, ಖಂಡಿತ. ಜೈ ಕನ್ನಡಾಂಬೆ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.